ಪತ್ರಿಕಾಗೋಷ್ಠಿ ಮಾಡಿದೆ. ಅದಕ್ಕೆ ಪ್ರತಿಯಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಕೈಗಾರಿಕಾ ಸಚಿವರಾದಂಥ ಎಂ ಬಿ ಪಾಟೀಲ್ರವರು ಪ್ರತಿಕ್ರಿಯಿಸಿದ್ದ ನಾನು ಸಂಪೂರ್ಣವಾಗಿ ಗಮನಿಸಿದೆ. ನಾನು ಇದಕ್ಕೆ ಸಂಬಂಧಪಟ್ಟಂಗೆ ಸುಮಾರು 8 ತಿಂಗಳಿಂದ ಸಂಬಂಧಪಟ್ಟ ಕೈಗಾರಿಕೆ ಮೈಸೂರು ಸ್ಯಾಂಡಲ್ ಸೋಪ್ ಇಂಡಸ್ಟ್ರಿಯ MD ಒಳಗಡೆ ಸಂಪೂರ್ಣ ಸಂಪರ್ಕ ಇಟ್ಕೊಂಡು ಒಂದಲ್ಲ ಅನೇಕ ಬಾರಿಗೆ ಪತ್ರಗಳನ್ನ ಬರೆಯೋದ್ರ ಮುಖಾಂತರ ಕೆಲವು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿದ್ವಿ. ಕಲೆಕ್ಟ್ ಮಾಡೋ ನಂತರ ಸುಮಾರು 37 ಪುಟಗಳ ಒಂದು ದೂರನ್ನು, ಆ ದೂರಿಗೆ ಹೊಂದಿಕೊಂಡಂತೆ ಸುಮಾರು 603 ಪೇಜ್ನ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ನ ಅದಕ್ಕೆ ಅಟ್ಯಾಚ್ ಮಾಡಿ ಮಾನ್ಯ ಸಚಿವರಿಗೆ, ಮುಖ್ಯಮಂತ್ರಿ ಅವರಿಗೆ, ಇಂಡಸ್ಟ್ರಿಯಲ್ ಮಿನಿಸ್ಟರ್ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ, MD ಅವರಿಗೆ, ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಪತ್ರ ಬರೆದಿದ್ದೀನಿ. ಯಾವತ್ತು ಪತ್ರ ಬರೆದಿರೋದು? 2/9/2025 ಪತ್ರ ಬರೆದಿದ್ದೀನಿ. ಸಚಿವರಿಗೆ ನಾನು ಒಬ್ಬ ಶಾಸಕ ಇದ್ದೀನಿ. ಏನು ಸಚಿವರು ಏನು ಹೇಳ್ತಾರೆ ಅವ್ರ ಥರ ನಾನು ಒಬ್ಬ ಶಾಸಕ ಇದ್ದೀನಿ. ಅವರು ಸಹ ಜನರಿಂದ ಆಯ್ಕೆ ಆಗಿಬಿಟ್ಟಿದ್ದಾನೆ. ಆ ಒಬ್ಬ ಸಂಬಂಧಪಟ್ಟ ಶಾಸಕರು ಬರೆದಂಥ ದೂರಿಗೆ ಪ್ರತಿಯಾಗಿ ಸರ್ಕಾರದ ಕಡೆಯಿಂದ ಸಚಿವರೇ ಆಗಲಿ, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಲ್ಲಿ ಯಾರೂ ಒಬ್ಬರೂ ಸಹ ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡಿಲ್ಲ. ತನಿಖೆ ಮಾಡಿಸಿ ಅನ್ನೋ ಪ್ರಯತ್ನ ಮಾಡಿಲ್ಲ. ತನಿಖಾ ಸಮಿತಿನೂ ರಚನೆ ಮಾಡಿರೋದು ಏನೊಂದು ಸಹ ಯಾವ ರೀತಿ ಉತ್ತರ ಬಂದಿಲ್ಲ. ಸುಮಾರು 96-97 ದಿನ ಆಗಿದೆ ಪತ್ರ ಬರೆದು. ಮುಂದುವರೆದು ನಾನು ಇವ್ರು ಯಾರಕ್ಕೆ ಪೂರಕವಾಗಿ ಸ್ಪಂದನೆ ಇಲ್ಲದಿರೋದ್ರಿಂದ ಮೊನ್ನೆ ವಿಧಾನಸೌಧದಲ್ಲಿ ನಾನು ಪತ್ರಿಕಾಗೋಷ್ಠಿ ಮಾಡಿದೆ. ಅದಕ್ಕೆ ಸಾಧಕ ಬಾಧಕಗಳನ್ನ ನಾನು ಪತ್ರ ಬರೆಯೋ ಸಂದರ್ಭದಲ್ಲಿ MB ಪಾಟೀಲ್ರವರು ಸಜ್ಜನರಿದ್ದಾರೆ, ಯೋಗ್ಯರಿದ್ದಾರೆ, ಒಬ್ಬ ಶಾಸಕರಿಗೆ ಗೌರವ ಕೊಡ್ತಾರೆ ಅನ್ನೋ ತುಂಬ ಅಪಾರವಾದ ನಂಬಿಕೆಯೊಂದಿಗೆ ಪತ್ರ ಬರೆದೆ. ಅವರು ನಮ್ಮದು ಯಾವುದೇ ನಂಬಿಕೆಗೆ ಅವರು ಉಳಿಸ್ಕೊಳ್ಳುವಂಥ ಕೆಲಸ ಮಾಡಲಿಲ್ಲ. ಇವತ್ತು ನಾನು ಪ್ರೆಸ್ ಮೀಟ್ ಮಾಡಿದ ತಕ್ಷಣ ಉದ್ರೇಕರಾಗಿ ಅವರು ಮಾತಾಡಿರೋ ಮಾತನ್ನು ನೋಡಿದೆ. ಅವರ ದುರಹಂಕಾರಕ್ಕೆ, ಅವರ ದಬ್ಬಾಳಿಕೆಗೆ, ಅವರ ದೌರ್ಜನ್ಯಕ್ಕೆ, ಅವರ ಮಂತ್ರಿಗಿರಿಗೆ ನಾವು ಯಾವತ್ತೂ ಸಹ ಎದುರೋರು ಅಲ್ಲ, ಬೆದರೋರು ಅಲ್ಲ. ಆದರೆ ಅವ್ರೇನು ಮಾತಾಡೋರೆ ಅದೇ ಥರ ನಾನು ಇನ್ನು ವಯಸ್ಸು ಚಿಕ್ಕದು, ನನಗೂ ಅವ್ರಿಗೂ 12-13 ವರ್ಷ ವ್ಯತ್ಯಾಸ ಇದೆ. ನಮಗೂ ಬಿಸಿ ರಕ್ತ ಇದೆ. ಅವ್ರು ಮಾತಾಡೋದು ಭಾಷೆಯಲ್ಲೇ ನಾನು ನೀನು ತಾನು ಅಂತ ಮಾತಾಡ್ಬೋದು, ಅವ್ರು ಬಳಸಿರೋ ಪದನೂ ಸಹ ನಾನು ಮಾತಾಡ್ಬೋದು. ಆದರೆ ನಮ್ಮ ನಾಯಕರು, ನಮ್ಮ ನೆಲದ ಸಂಸ್ಕೃತಿ ಒಬ್ಬ ಹಿರಿಯರಿಗೆ ಕೊಡುವಂಥ ಗೌರವವನ್ನು, ಅವರು ಸೀನಿಯರಿಟಿಗೆ ಕೊಡುವಂಥ ಗೌರವವನ್ನು ಹೇಳ್ಕೊಟ್ಟಿದೆ. ಆದರೆ ನಾನು ಅವ್ರ ಥರ ಮಾತಾಡೋಕ್ಕೆ ಹೋಗಲ್ಲ. ನಾನು ಒಂದು ಎಕ್ಸಾಂಪಲ್ ಹೇಳಲಿಕ್ಕೆ ಬಯಸ್ತೀನಿ. ನಾನು ಮಾಡಿರೋ ಬಹುತೇಕ 12-13 ಟೆಂಡ್ರದು 11-12 ಟೆಂಡ್ರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ 1700 ಕೋಟಿ ವ್ಯತ್ಯಾಸ ಆಗಿದೆ ಅಂತ ಹೇಳಿ 1700 ಕೋಟಿ. ಅದಕ್ಕೆ ಸಂಬಂಧಪಟ್ಟ ಸಪೋರ್ಟಿವ್ ಡಾಕ್ಯುಮೆಂಟ್